ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಜ್ಞಾ. ಇವತ್ತು ನಾವು ಮದುವೆಗೆ ಹೋಗಿದ್ವಿ. ನೋಡೋಣ ಬನ್ನಿ ಏನೇನಾಯಿತು ಅಂತ. ಮತ್ತು ಬೆಳಗ್ಗೆನೇ ಎದ್ದು ತರಕಾರಿ ತೊಗೊಂಡು ಮಟನ್ ತೊಗೊಂಡು ನಮ್ಮ ಮಮ್ಮಿಗೆ ಕೊಟ್ಬಿಟ್ಟು ನಾನು ಈ ಥರ ರೆಡಿಯಾಗಿ ಮತ್ತೆ ಬಸ್ಸಲ್ಲಿ ಏನು ಅಂತ ಅಂದರೆ ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶದ ಜೊತೆಗೇ ಮದುವೆ ಮಾಡ್ತಾರಾ ಅಂತ ನಮಗೆ ಶಾಕ್. ಅದಾದಮೇಲೆ ಬನಶಂಕರಿ ಬಸ್ ಇಳ್ದಾದ್ಮೇಲೆ ಕ್ಯಾಬ್ ಮಾಡ್ಕೊಂಡು ಹೊರಟ್ವಿ. ನಾನು ಮದುವೆ ಆಗಿದ್ದೇನೆ, ಇನ್ನು ನಂದು ಸಂಸಾರ ಸ್ಟಾರ್ಟ್ ಆಗುತ್ತೆ. ಗಂಟೆ ಬದ್ನಾನಿ ತುಳಗೆ ಓಂ ಜೀವ 3 ಗಂಟೆ ಆಗಬೇಕು. ಕೈಲಿ ಹೇಳ್ಬೇಕು ಓಂ ದೇವ ಶರದಶತಾಂ ಆಗಜತುರಾಗೆ ಮಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತವಸ್ತಿತಿ ಭವಂತೋ ಧ್ರುವಂತೋ ಮಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತ ಅಸ್ತು. ಸೊ ಮದುವೆ ತಾಳಿ ಕಟ್ಟಿದ್ದೆಲ್ಲ ಆಯಿತು ಅಂತ ನಾವು ಕೆಳಗಡೆ ಊಟಕ್ಕೆ ಅಂತ ಬಂದ್ವಿ. ಅದಕ್ಕೆ ಅಂಕಲ್ ಈ ಥರ ಬೇಯಿಸ್ತಿದ್ದಿದ್ದು ನೋಡ್ಬಿಟ್ಟು ಯಾರೋ ಅಂಕಲ್ ಬಂದ್ಬಿಟ್ಟು ಚಪಾತಿನ ಸ್ವಲ್ಪ ನೀಟಾಗಿ ಬೇಯಿಸಿ ನೋಡಿ ಇಲ್ಲೆಲ್ಲ ಇದೆ ಅಂತ ಅಂತಿದ್ರು. ಅದಕ್ಕೆ ಆ ಅಂಕಲ್ಲು ಇವರೇ ಅಂತ ಅಂದರು, ಚಪಾತಿ ಅಂತ ಅಂತಾರೆ ಅಂತ ಎಲ್ಲ ಅಂದ್ಕೋತಿದ್ರು. ಸೊ ಅದಾದಮೇಲೆ ಆ ಅಂಕಲ್ಲು ಸ್ನ್ಯಾಪ್ ಹಾಕೋವಾಗ ಇರಿ ಮೇಲ್ಗಡೆ ಆರಿಸ್ತೀನ ಆಮೇಲೆ ಸ್ನ್ಯಾಪ್ ಹಾಕ್ಕೊಳ್ಳಿ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾವು ಓಕೆ ಅಂತ ಒಪ್ಕೊಂಡು ಅದಾದಮೇಲೆ ವೀಡಿಯೋ ಮಾಡುವಾಗ ಕೆಲವೊಬ್ಬರು ಅಡ್ಡ ಎಲ್ಲ ಬರ್ತಾಯಿದ್ರು. ಸೊ ನಾವು ಟ್ರೈ ಮಾಡಿ ಕೊನೆಗೆ ಈ ಸ್ನ್ಯಾಪ್ ಹಾಕಿದ್ವಿ. ಸ್ನ್ಯಾಪ್ ಹಾಕ್ಕೊಳ್ಳೋಕ್ಕಂತ ಎದುರುಗಡೆ ಕೂತಿದ್ರಿಂದ ನಮ್ಗೆ ಹಬೆ ಹೊಡಿತಾಯಿತ್ತು, ಬಿಸಿ ಹಬೆ. ಅದನ್ನು ನೋಡ್ಬಿಟ್ಟು ನಮ್ಮ ಯಜಮಾನ್ರು ನಮ್ಮ ಕೈಲಿ ಆಯ್ತಾಯಿಲ್ಲ ಅಂದ್ಬಿಟ್ಟು ಎದ್ದೋಗಿ ಸೈಡಲ್ಲಿ ಕೂತ್ಕೊಂಡ್ರು. ಅದೆಲ್ಲ ಆದಮೇಲೆ ಎಲ್ಲ ಮುಗಿಸ್ಕೊಂಡೆಲ್ಲ ನಾವು ಹೊರಟ್ವಿ. ಸರಿ ಅಂತ ಮುಗಿಸ್ಕೊಂಡು ಹೊರಟ್ಮೇಲೆ ಇನ್ನೊಬ್ಬರು ಮನೆ ಇತ್ತು. ಯಾಕಂತಂದರೆ ಅವರು ಗೃಹ ಪ್ರವೇಶಕ್ಕೆ ಕರೆದಿದ್ರಂತೆ. ಸೊ ಹೋಗಿರಲಿಲ್ಲ. ಅದಕ್ಕೆ ನಾವು ಹೋಗ್ಬಿಟ್ಟು ಮಾಡಿ ಮೇಲೆ ಸ್ವಲ್ಪ ಚೆನ್ನಾಗಿತ್ತು ಪ್ಲೇಸ್ ಅಂತ ಅಂದ್ಬಿಟ್ಟು ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಂಡು ಆಮೇಲೆ ನಾವು ವೀಡಿಯೋ ಮಾಡಿಕೊಡಲ್ಲ ಅಂತ ನಮ್ಮ ಯಜಮಾನ್ರು. ಅದಾದಮೇಲೆ ಬಸ್ಸಲ್ಲಿ